ರಾಜ್ಯದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಕಲಾಪದಲ್ಲಿ ಕಳ್ಳಗಿವಿ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಮತ್ತೊಂದು ಕಡೆ ಬಿಜೆಪಿ ಆರೋಪಕ್ಕೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಗೇನ್ ಮತ್ತೆ ಫೋನ್ ಟ್ಯಾಪಿಂಗ್ ಸದ್ದು ಮಾಡ್ತಾ ಇದೆ. ಕಲಾಪದಲ್ಲಿ ಕಳ್ಳಗಿವಿ ಬಗ್ಗೆ ಕಿಡಿಕಾರಿತು ಬಿಜೆಪಿಯ ಆರೋಪಕ್ಕೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾರ ಫೋನ್ ಟ್ಯಾಪ್ ಮಾಡ್ತಿಲ್ಲ, ಬಿಜೆಪಿಗರು ಅವರು ಮಾಡಿದ್ದನ್ನೇ ನಮ್ಮೇಲೆ ಹೇಳ್ತಾ ಇದ್ದಾರೆ. ಫೋನ್ ಟ್ಯಾಪ್ ಮಾಡೋ ಅವಶ್ಯಕತೆ ಇಲ್ಲ, ಆರೋಪ ಮಾಡಿದ್ರೆ ಅದು ಫೋನ್ ಟ್ಯಾಪ್ ಮಾಡದಂತೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರೋಪವನ್ನ ಅಷ್ಟು ಪರ್ಸನಲ್ ಆಗಿ ತಗೊಳ್ಳೋದು ಯಾಕೆ ಅಂತ ಬೆಂಗಳೂರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಾವು ಯಾರ ಬಿಜೆಪಿ ಅವರು ಅವ್ರ ಹಿಂದೆ ಏನು ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಆರೋಪ ಮಾಡಿದರು ಅಂತ ಹೇಳಿದ ಕ್ಷಣಕ್ಕೆ ಅವರ ಮಾಜಿ ಸಂಸದನ ಹೇಳಿಕೆಗೆ ಅಂಬಿ ಫ್ಯಾನ್ಸ್ ಆಕ್ರೋಶಗೊಂಡಿದ್ದಾರೆ. ಎಡವಟ್ಟಿನ ಹೇಳಿಕೆ ವಿಡಿಯೋಗೆ ಅಂಬಿ ಅಭಿಮಾನಿಗಳು ಫುಲ್ ಗರಂ ಆಗಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿರುವಂತಹ LR ಶಿವರಾಮೇಗೌಡ ಮನೆ ಬಳಿ ಪ್ರತಿಭಟನೆ ಮಾಡಲಾಗುತ್ತೆ. ಎಡವಟ್ಟಿನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬಿ ಅಭಿಮಾನಿಗಳು ಫುಲ್ ಗರಂ ಆಗಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿರುವಂತ LRS ಮನೆ ಬಳಿ ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆಗೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳು ಕರೆ ಕೊಟ್ಟಿದ್ದಾರೆ. ಒಬ್ಬ ಜನಪ್ರತಿನಿಧಿಯ ನಾಲಿಗೆ ಹರಿಬಿಡೋದು ಎಷ್ಟರ ಮಟ್ಟಿಗೆ ಸರಿ? ಇಂಥವರನ್ನ ಕಾಂಗ್ರೆಸ್ ತಕ್ಷಣವೇ ಉಚ್ಚಾಟನೆ ಮಾಡಲಿ. SP ಗೆ ದೂರು ಕೊಟ್ಟಿದ್ದಾರೆ ಅಂಬರೀಷ್ ಅಭಿಮಾನಿಗಳು. ಕೂಡಲೇ ಅವರನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಬಂದಿದೆ. ನಾಲ್ಗೆ ಹರಿಬಿಟ್ಟಿದ್ದಾರೆ. ಪಕ್ಷಕ್ಕೆ ಪಾಪಸ್ ಕಲ್ಲಿ ಆಯ್ತಿದ್ಯಾ? ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯದಲ್ಲಿ ಯಾರಾದ್ರೂ ಒಂದು ಪಾಪಸ್ ಕಲ್ಲಿ ಇದೆ ಅದು LR ಶಿವರಾಮೇಗೌಡ. ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಇಷ್ಟೊಳಗೆ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಕಟ್ಟದವರು ಮಾದೇಗೌಡರು, ಅಂಬರೀಷ್ ಅವರು, SM ಕೃಷ್ಣ ಅವರು, ಅವ್ರ ಬಗ್ಗೆ ಎಲ್ಲ ಲಘುವಾಗಿ ಮಾತನಾಡಿರೋ ವ್ಯಕ್ತಿನ ಇನ್ನೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಗಂಗಾಧರ್ ಆಗ್ಬೋದು ಅಥವಾ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಒಂದು ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಇವರ ಕುಟುಂಬ ರಾಜಕಾರಣ ಏನು ಕಂಟೆಸ್ಟಿಕ್ ಏನೇನಾದ್ರು DK ಶಿವಕುಮಾರ್ ನೋಡ್ಕೋತಾ ಇರೋ ನನಗೆ ಗೊತ್ತಿಲ್ಲ. ಇವತ್ತು ಒಬ್ಬ ರಾಜೇಗೌಡ ಒಬ್ಬ ಪುರಸಭಾ ಅಧಿಕಾರಿಗಳಿಗೆ ಅಶ್ಲೀಲ ಪದ ಬಳಸಿದ ತಕ್ಷಣ ರಾಜ್ಯಾದ್ಯಂತ ಹೋರಾಟ ನಡೆದ ನಂತರ ಯಾವಾಗ್ಲೂ ಮೊನ್ನೆ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರಿ ಕಾಂಗ್ರೆಸ್ ಪಕ್ಷದಿಂದ, ಅವತ್ತೆ ಅರೆಸ್ಟ್ ಮಾಡಿದ್ರಿ. ಇದೇ ಶಿವರಾಮೇಗೌಡರು ಅವನಿಗೆ ತತ್ತಷ್ಟು ಮಾತಾಡಿದ್ದಾರೆ. ಮಾದೇಗೌಡರ ಬಗ್ಗೆ ಕೆಟ್ಟ ಪದಗಳು ಬಳಸಿದ್ದಾರೆ. ಇವತ್ತು ನೀನು ಈ ಪಕ್ಷಕ್ಕೆ ಪಾಪಸ್ ಕಲ್ಲಿ ಆಯ್ತಿದ್ಯಾ? ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯದಲ್ಲಿ ಯಾರಾದ್ರೂ ಒಂದು ಪಾಪಸ್ ಕಲ್ಲಿ ಇದೆ ಅದು LR ಶಿವರಾಮೇಗೌಡ. ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಇಷ್ಟೊಳಗೆ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು. ಯಾಕೆಂದ್ರೆ